ಒಂದು ಸಣ್ಣ ಊರು. ರಾತ್ರಿ ಸುಮಾರು 12 ಗಂಟೆ. ಎಲ್ಲರೂ ಮನೆಯೊಳಗೆ. ಆದರೆ ಊರ ಹೊರಗೆ ಇರೋ ಒಂದು ಜಾಗದಲ್ಲಿ ಮಾತ್ರ ಯಾರೋ ರಾತ್ರಿ ಹೊತ್ತು ರಿಚುವಲ್ ಮಾಡ್ತಿದ್ದಾರೆ ಅನ್ನೋ ಮಾತು ಹರಡುತ್ತೆ. ಅದನ್ನು ನೋಡಿದ ಜನ ಏನು ಅಂದ್ಕೊಂಡ್ರು ಗೊತ್ತಾ? ಇದು ಬ್ಲ್ಯಾಕ್ ಮ್ಯಾಜಿಕ್. ಈ ಘಟನೆ ಎಲ್ಲಿ ಆಯಿತು ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್. ಆದರೆ ಇಲ್ಲಿ ಒಂದು ಕ್ವಶನ್ ಇದೆ. ವೆಸ್ಟ್ ಬೆಂಗಾಲ್ ಅಂದರೆ ನಿಜವಾಗಿಯೂ ಬ್ಲ್ಯಾಕ್ ಮ್ಯಾಜಿಕ್ಗೆ ಫೇಮಸ್ ಆಗಿರೋ ಸ್ಟೇಟ್ನ? ಈಗ ಎಲ್ಲ ಜನರು ವೆಸ್ಟ್ ಬೆಂಗಾಲ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ಕೊತಾರೆ. ಆದರೆ ಇದರ ಹಿಂದೆ ಬೇರೆ ಸ್ಟೋರಿಯೇ ಇದೆ ನೋಡಿ. ವೆಸ್ಟ್ ಬೆಂಗಾಲ್ನಲ್ಲಿ ತಾರಾಪೀಠ ಅಂತ ಒಂದು ಪ್ಲೇಸ್ ಇದೆ. ಇದು ಗಾಡೆಸ್ ತಾರಾ ಟೆಂಪಲ್ಗೆ ತುಂಬ ಫೇಮಸ್. ಸಾಮಾನ್ಯವಾಗಿ ಟೆಂಪಲ್ ಅಂದರೆ ಏನು? ಬೆಳಗ್ಗೆ ಜನ ಬರ್ತಾರೆ, ಪೂಜೆ ಮಾಡ್ತಾರೆ, ಪ್ರಸಾದ ತಗೋತಾರೆ ಅಷ್ಟೇ. ಆದರೆ ತಾರಾಪೀಠ ಸ್ವಲ್ಪ ಡಿಫ್ರೆಂಟ್. ಇದರ ಹತ್ತಿರದಲ್ಲೇ ಒಂದು ಕ್ರಿಮೇಷನ್ ಗ್ರೌಂಡ್ ಇದೆ ಮತ್ತು ಈ ಜಾಗಕ್ಕೆ ಟ್ಯಾಂಟ್ರಿಕ್ ಟ್ರೆಡಿಷನ್ಸ್ಗೆ ಸಂಬಂಧಿಸಿದ ಹಲವಾರು ಹಳೆಯ ಸ್ಟೋರೀಸ್ ಇವೆ. ಹಿಂದಿನ ಕಾಲದಲ್ಲಿ ಕೆಲವು ಪ್ರಾಕ್ಸಿನರ್ಸ್ ಇಲ್ಲಿ ಮೆಡಿಟೇಷನ್ ಮತ್ತು ರಿಚುವಲ್ ಮಾಡಿದ್ದರು ಅನ್ನೋ ನಂಬಿಕೆ ಇದೆ. ಇಲ್ಲಿಂದಲೇ ಜನರು ಇಮ್ಯಾಜಿನೇಷನ್ ಶುರುವಾಯಿತು. ಒಂದು ಕಡೆ ಟೆಂಪಲ್, ಇನ್ನೊಂದು ಕಡೆ ಕ್ರಿಮೇಷನ್ ಗ್ರೌಂಡ್, ಮಧ್ಯದಲ್ಲೇ ರಾತ್ರಿ ನಡೆಯೋ ರಿಚುವಲ್ಸ್ ಬಗ್ಗೆ ಸ್ಟೋರೀಸ್. ಆಮೇಲೆ ನಿಧಾನವಾಗಿ ಒಂದು ವರ್ಡ್ ಪಾಪ್ಯುಲರ್ ಆಯಿತು, ಬ್ಲ್ಯಾಕ್ ಮ್ಯಾಜಿಕ್. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ, ತಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ತಂತ್ರ ಅನ್ನೋದು ಒಂದು ದೊಡ್ಡ ಸ್ಪಿರಿಚುವಲ್ ಟ್ರೆಡಿಷನ್. ಆದರೆ ಜನರಿಗೆ ಈ ಡಿಫ್ರೆನ್ಸ್ ಗೊತ್ತಿಲ್ಲದಾಗ ಎಲ್ಲವನ್ನು ಒಂದೇ ಕ್ಯಾಟಗರಿಗೆ ಹಾಕಿಬಿಡ್ತಾರೆ. ಇನ್ನು ವೆಸ್ಟ್ ಬೆಂಗಾಲ್ನ ರೂರಲ್ ಏರಿಯಾಸ್ಗೆ ಹೋದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬಿಲೀಫ್ ಕಾಣುತ್ತೆ. ಹಿಂದೆ ಊಜಾ ಅಥವಾ ಗುನಿನಿನ್ ಅಂತ ಕರೆಯಲ್ಪಡುತ್ತಿದ್ದ ಕೆಲವರ ಬಗ್ಗೆ ಜನರಿಗೆ ಸೂಪರ್ ನ್ಯಾಚುರಲ್ ಪವರ್ ಇವೆ ಅನ್ನೋ ನಂಬಿಕೆ ಇತ್ತು. ಒಬ್ಬ ವ್ಯಕ್ತಿಗೆ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಯಿತು, ಯಾಕೆ ಅಂತ ಗೊತ್ತಾಗಲಿಲ್ಲ ಅಂದರೆ, ಅಥವಾ ಮನೆಯಲ್ಲಿ ಒಂದರ ಹಿಂದೆ ಒಂದರಂತೆ ಪ್ರಾಬ್ಲಮ್ ಬರ್ತಿವೆ, ಆಗ ಕೆಲವರು ಸಿಂಪಲ್ ಎಕ್ಸ್ಪ್ಲನೇಷನ್ ಹುಡುಕೋದಕ್ಕಿಂತ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನಂಬುತ್ತಿದ್ದರು. ಮತ್ತು ಇಲ್ಲೊಂದು ಪ್ರಾಬ್ಲಮ್, ಒಮ್ಮೆ ಈ ಬಿಲೀಫ್ ಶುರು ಆಯಿತು ಅಂದರೆ ಅದರಿಂದ ಹೊರಗೆ ಬರೋದು ಇಂಪಾಸಿಬಲ್. ಯಾರು ಮಾಡಿದ್ದರು ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿಂದ ಸಸ್ಪಿಷನ್, ಆಮೇಲೆ ಬ್ಲೇಮ್ ಮತ್ತು ಕೆಲವೊಮ್ಮೆ ತಪ್ಪು ವ್ಯಕ್ತಿಯ ಮೇಲೂ ಅಕ್ಯುಮೇಷನ್ ಹೋಗ್ಬೋದು. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ನ ರಿಯಲ್ ಡೇಂಜರ್. ಅದು ನಿಜವಾಗಿಯೂ ಸೂಪರ್ ನ್ಯಾಚುರಲ್ ಪವರ್ ಹೊಂದಿದೆಯಾ ಅನ್ನೋದರಲ್ಲಿ ಇರಲಿಕ್ಕಿಲ್ಲ. ಜನರು ಅದನ್ನು ಎಷ್ಟು ಸ್ಟ್ರಾಂಗ್ಲಿ ನಂಬ್ತಾರೆ ಅನ್ನೋದರಲ್ಲಿ ಇರಬಹುದು. ಇದಕ್ಕೆ ಸೈಕಾಲಜಿಯಲ್ಲೂ ಒಂದು ಸಿಂಪಲ್ ರೀಸನ್ ಇದೆ. ನಮ್ಮ ಬ್ರೈನ್ಗೆ ಪ್ಯಾಟರ್ನ್ಸ್ ಹುಡುಕೋದು ತುಂಬ ಇಷ್ಟ. ಒಂದು ಸ್ಟ್ರೇಂಜ್ ಘಟನೆ ಆಯಿತು, ಅದಾದಮೇಲೆ ಇನ್ನೊಂದು ಬ್ಯಾಡ್ ಥಿಂಕ್ ಆಯಿತು. ನಮ್ಮ ಬ್ರೈನ್ ತಕ್ಷಣ ಅದನ್ನು ಸತ್ಯ ಎಂದು ಅಂದುಕೊಳ್ಳುತ್ತದೆ. ಎರಡನ್ನು ಕನೆಕ್ಟ್ ಮಾಡಿಬಿಡುವುದು. ಮತ್ತು ಒಬ್ಬ ವ್ಯಕ್ತಿಗೆ ಮೊದಲೇ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಬಿಲೀಫ್ ಇದ್ದರೆ ಅವನು ಬಿಲೀಫ್ ಮಾಡೋದು 100% ಕನ್ಫರ್ಮ್ ಮಾಡುವ ಘಟನೆಗಳು ಮಾತ್ರ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತವೆ. ಹೀಗೆ ಒಂದು ಕಾನ್ಸಿಡೆನ್ಸ್ ಮತ್ತು ಒಂದು ಸ್ಟೋರಿಯನ್ನು ಕನೆಕ್ಟ್ ಮಾಡಿ ಆ ಸ್ಟೋರಿ ಒಂದು ರೂಮರ್ ಆಗುತ್ತೆ. ಅದೇ ಒಂದು ರೂಮರ್ ಒಂದು ದೊಡ್ಡ ಇದು ಹರಡಿಬಿಡುತ್ತೆ ಮತ್ತು ವರ್ಷಗಳ ನಂತರ ಅದೇ ಒಂದು ಸ್ಟೋರಿ ಒಂದು ಪ್ಲೇಸ್ನ ಐಡೆಂಟಿ ಆಗಿಬಿಡುತ್ತೆ. ಹಾಗಾದರೆ ವೆಸ್ಟ್ ಬೆಂಗಾಲ್ನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಿಜವಾಗಿಯೂ ಎಕ್ಸಿಸ್ಟ್ ಇದೆಯಾ? ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ, ಸೈಂಟಿಫಿಕ್ ಆಗಿ ಇದು ಪ್ರೂವ್ ಆಗಿಲ್ಲ ಇನ್ನು. ಆದರೆ ಜನರ ನಂಬಿಕೆ ಅದು ಡೆಫಿನೆಟ್ಲಿ ರಿಯಲ್. ಮತ್ತು ಇದೇ ಈ ಸ್ಟೋರಿಯ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಯಾಕೆಂದರೆ ಕಥೆಯಲ್ಲಿರೋ ಒಂದು ಅನ್ನೋನ್ ಥಿಂಕ್ನಿಂದ ನಾವು ಹೆದರೋದು ಕಡಿಮೆ. ಆ ಅನ್ನೋನ್ ಥಿಂಕ್ ಬಗ್ಗೆ ನಮ್ಮ ಬ್ರೈನ್ನ ಒಂದು ಸ್ಟೋರಿ ಕ್ರಿಯೇಟ್ ಮಾಡೋದು ಹೆಚ್ಚು ಡೇಂಜರಸ್. ಹಾಗಾಗಿ ವೆಸ್ಟ್ ಬೆಂಗಾಲ್ನ ಬ್ಲ್ಯಾಕ್ ಮ್ಯಾಜಿಕ್ ಸ್ಟೋರಿ ಬಹುಶಃ ಮ್ಯಾಜಿಕ್ ಬಗ್ಗೆ ಅಲ್ಲ, ಅದು ಫಿಯರ್ ಬಗ್ಗೆ.